ನಮಸ್ಕಾರ ವೀಕ್ಷಕರೇ, ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ ಗೆಳೆಯ ಇಟ್ಕೆ ಹೇಮಂತ್. ಇಡೀ ದೇಶದಲ್ಲಿಯೇ ವಿಶಿಷ್ಟವಾದ ರಾಜಕೀಯ ಸಮೀಕರಣವೊಂದಕ್ಕೆ ಇದೀಗ ದಾವಣಗೆರೆ ಲೋಕಸಭಾ ಕ್ಷೇತ್ರ ಸಾಕ್ಷಿಯಾಗುತ್ತಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಕಟ್ಟಿ ಹಾಕೋ ಪ್ಲಾನ್ ಅನ್ನ ಇದೀಗ ಎರಡೂ ಪಕ್ಷಗಳ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಬಂಡೆದ್ದಿರ್ತಕ್ಕಂಥ ನಾಯಕರು ಒಂದು ಹೊಸ ಯೋಚನೆಗೆ ಬಂದಿದ್ದು, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ಒಂದು ಯೋಚನೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ತಕ್ಕಂಥ ಒಂದು ಆತಂಕ ಎದುರಾಗಿದೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಏನು ಹೊಸ ಸಮೀಕರಣ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಯ ಟಿಕೆಟ್ ಮತ್ತೊಮ್ಮೆ GM ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಘೋಷಣೆ ಮಾಡಿದೆ. ಅದೇ ರೀತಿ ಇನ್ನೊಂದು ಕಡೆ ಕಾಂಗ್ರೆಸ್ನ ಟಿಕೆಟ್ ಮತ್ತೊಮ್ಮೆ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡೋದ್ರ ಮೂಲಕ ಮತ್ತೊಮ್ಮೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಎರಡು ಪ್ರತಿಷ್ಠಿತ ಮನೆತನಗಳ ನಡುವಿನ ಹೋರಾಟದ ರಣಕಣವಾಗಿ ಮಾರ್ಪಟ್ಟಿದೆ. ಈ ಒಂದು ಅಧಿಕೃತ ಎರಡೂ ಪಕ್ಷಗಳ ಅಭ್ಯರ್ಥಿಯ ವಿರುದ್ಧ ಇದೀಗ ಎರಡೂ ಪಕ್ಷಗಳ ಪ್ರಮುಖ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅನೇಕ ನಾಯಕರು ಬಂಡೇಳುವ ಮೂಲಕ ಎರಡೂ ಪಕ್ಷಗಳಿಗೆ ಬಹುದೊಡ್ಡ ತಲೆನೋವನ್ನ ತಂದಿಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ದೊಡ್ಡ ಬಂಡಾಯವನ್ನ ಬಿಜೆಪಿ ಎದುರಿಸ್ತಾ ಇರತಕ್ಕಂಥದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ಬೇರೆಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಒಬ್ಬ ಅಥವಾ ಇಬ್ಬ ಬಿಜೆಪಿಯ ನಾಯಕರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಡೆದ್ದಿದ್ರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಒಂದು ತಂಡವನ್ನ ರಚನೆ ಮಾಡಿಕೊಂಡು GM ಸಿದ್ದೇಶ್ವರ್ ಅವರ ಕುಟುಂಬದ ವಿರುದ್ಧವೇ ಬಹುದೊಡ್ಡ ಒಂದು ಬಿಜೆಪಿ ನಾಯಕರ ತಂಡ ಇದೀಗ ಬಂಡಾಯವನ್ನೆದ್ದಿದ್ದು ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗ್ತಾರೆ ಅಂತಕ್ಕಂಥ ಚರ್ಚೆಗಳು ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತ ಆರಂಭಗೊಂಡಿದ್ದಾವೆ. ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ಮಾಜಿ ಸಚಿವರು, ಮಾಜಿ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಾಗಿ ಸೋಲನ್ನ ಕಂಡಿರ್ತಕ್ಕಂಥ ಅನೇಕ ಪ್ರಮುಖ ನಾಯಕರು ಇದೀಗ ಒಂದುಗೂಡಿದ್ದು ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ GM ಸಿದ್ದೇಶ್ವರ್ ಅವರ ವಿರುದ್ಧ ತಮ್ಮ ಬಂಡಾಯವನ್ನ ಸಾರಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತೊಮ್ಮೆ SS ಫ್ಯಾಮಿಲಿಗೆ ಮಣೆಯನ್ನ ಹಾಕೋದ್ರ ಮೂಲಕ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅಹಿಂದ ವರ್ಗಗಳ ನಾಯಕ, ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಆಗಿರ್ತಕ್ಕಂಥ ಯುವ ಮುಖಂಡ ವಿನಯ್ ಕುಮಾರ್ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ವಿರುದ್ಧ ಇದೀಗ ಬಂಡೆದ್ದಿದ್ದಾರೆ. ಸ್ನೇಹಿತರೆ, ಇದೀಗ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯಾದ್ಯಂತ ಒಂದು ಹೊಸ ಚರ್ಚೆ ಆರಂಭಗೊಂಡಿದೆ. ಒಂದು ವಿಶಿಷ್ಟವಾದ ರಾಜಕೀಯ ಸಮೀಕರಣದೊಂದಿಗೆ ಎರಡೂ ಪಕ್ಷಗಳ ಬಂಡೆದ್ದಿರ್ತಕ್ಕಂಥ ಪ್ರಮುಖ ನಾಯಕರು ಒಟ್ಟುಗೂಡಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಧಿಕೃತ ಅಭ್ಯರ್ಥಿಗಳನ್ನ ಕಟ್ಟಿ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಬಿಜೆಪಿಯ ಬಂಡಾಯ ತಂಡ ಈಗಾಗಲೇ ತಾವು ಒಂದು ನಮ್ಮ 11 ಜನರ ತಂಡದಲ್ಲಿ ಒಬ್ಬರನ್ನ ಚುನಾವಣಾ ಕಣಕ್ಕಿಳಿಸ್ತೀವಿ, ಆ ಮೂಲಕ ಬಿಜೆಪಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ನಾವು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಮುಂದೆ ನಮ್ಮ ಅಭ್ಯರ್ಥಿ ಗೆದ್ದ ನಂತರ ಅವರನ್ನ ತೆಗೆದುಕೊಂಡೋಗಿ ಆ ಸಂಸದರನ್ನ ನಾವು ನರೇಂದ್ರ ಮೋದಿ ಅವರ ಮಡ್ಲಿಗೆ ಒಪ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ನಿನ್ನೆ ತಾನೇ ಘೋಷಣೆ ಮಾಡಿದೆ. ಅದೇ ರೀತಿ ಕಾಂಗ್ರೆಸ್ನ ಟಿಕೆಟ್ ಮಿಸ್ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಕೂಡ ನಾನು ಇನ್ನೊಂದೆರಡು ದಿನಗಳಲ್ಲಿ ನನ್ನ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನನ್ನ ಮುಂದಿನ ರಾಜಕೀಯ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತಕ್ಕಂಥ ಘೋಷಣೆಯನ್ನ ಈಗಾಗಲೇ ಮಾಡಿದ್ದಾರೆ. ಯಾವಾಗ ವಿನಯ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಯ್ತೋ ಅದಾದ ನಂತರ ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಇದೀಗ ಹೊಸ ರೀತಿಯ ಗುಸುಗುಸು ಆರಂಭಗೊಂಡಿದೆ. ಎರಡೂ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ಪ್ರಮುಖ ಆಕಾಂಕ್ಷಿಗಳು ಇದೀಗ ಒಗ್ಗೂಡಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಸ್ಫೋಟಕ ಮಾಹಿತಿ ನಮ್ಗೀಗ ಲಭ್ಯವಾಗ್ತಾ ಇದೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಬಂಡೆದ್ದಿರ್ತಕ್ಕಂಥ ಪ್ರಮುಖ ಈ ಒಂದು ನಾಯಕರ ಏಕೈಕ ಬೇಡಿಕೆ ಅಂದ್ರೆ ಜಿಲ್ಲಾ ರಾಜಕಾರಣವನ್ನ ಕುಟುಂಬ ರಾಜಕಾರಣದಿಂದ ದೂರ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶವನ್ನ ಹೊಂದಿದ್ದಾರೆ. ಈ ಕಾರಣಕ್ಕೆ GM ಕುಟುಂಬದ ವಿರುದ್ಧ ಇರ್ತಕ್ಕಂಥ ಬಿಜೆಪಿಯ ಬಂಡಾಯ ನಾಯಕರು ಹಾಗೂ SS ಫ್ಯಾಮಿಲಿಯ ವಿರುದ್ಧ ಇರ್ತಕ್ಕಂಥ ಕಾಂಗ್ರೆಸ್ನ, ಅದರಲ್ಲೂ ಪ್ರಮುಖವಾಗಿ ವಿನಯ್ ಕುಮಾರ್ ಅವರು ಒಗ್ಗೂಡಿ ಎರಡೂ ತಂಡಗಳು ಒಗ್ಗೂಡಿ
ಒಬ್ಬ ಅಭ್ಯರ್ಥಿಯನ್ನ ಪಕ್ಷೇತರನಾಗಿ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಇದೀಗ ದಾವಣಗೆರೆ ಜಿಲ್ಲಾ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಈ ಎರಡೂ ತಂಡಗಳು ಒಗ್ಗೂಡಿ ಒಬ್ಬ ಏಕೈಕ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದೇ ಆದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಗೆಲುವಿಗೆ ಈ ಅಭ್ಯರ್ಥಿ ತೊಡಕಾಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಲ್ಲಿರ್ತಕ್ಕಂಥ ಬಂಡಾಯ ತಂಡದ ಸದಸ್ಯರ ಸಂಖ್ಯೆ ಅಧಿಕೃತ ಬಿಜೆಪಿಯ ಅಭ್ಯರ್ಥಿಯ ತಂಡದಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆಗಿಂತ ಹೆಚ್ಚಾಗಿದೆ. ಈ ಜಿಲ್ಲೆಯ ಪ್ರಮುಖ ಬಿಜೆಪಿ ನಾಯಕರೇ ಈಗಾಗಲೇ ಅಧಿಕೃತ ಬಿಜೆಪಿ ಅಭ್ಯರ್ಥಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆ ಕಾರಣಕ್ಕೆ ಈ ಒಂದು ರೇಣುಕಾಚಾರ್ಯ ಮತ್ತು ಅವರ ತಂಡದಲ್ಲಿರ್ತಕ್ಕಂಥ ಸದಸ್ಯರ ಪ್ರಮುಖ ನಾಯಕರ ಬೆಂಬಲಿಗರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇಡೀ ಜಿಲ್ಲೆಯಲ್ಲಿ ಪಾದಯಾತ್ರೆಯ ಮೂಲಕ ಪಕ್ಷವನ್ನ ಸಂಘಟನೆ ಮಾಡಿದ್ದಂತಹ ವಿನಯ್ ಕುಮಾರ್ ಅವರ ಪರವಾಗಿ ಕೂಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರು ಹಾಗೂ ಮತದಾರರು ಇದ್ದಾರೆ ಅಂತಕ್ಕಂಥದ್ದು ಈಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಕಾರಣಕ್ಕೆ ಇದೀಗ ಎರಡೂ ತಂಡಗಳ ನಾಯಕರು ಒಂದು ಚಿಂತನೆಯಲ್ಲಿ ತೊಡಗಿದ್ದು ಎರಡೂ ತಂಡ ಒಗ್ಗೂಡಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯನ್ನ ಕಟ್ಟಿ ಹಾಕಬೇಕು. ಆ ಮೂಲಕ ಒಬ್ಬ ಕಾಮನ್ ಅಭ್ಯರ್ಥಿಯನ್ನ ನಮ್ಮ ಒಂದು ತಂಡದ ವತಿಯಿಂದ ಕಣಕ್ಕಿಳಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೀಗ ಈ ಒಂದು ಚರ್ಚೆ ಇನ್ನು ಕಾರ್ಯಕರ್ತರ ಮಟ್ಟದಲ್ಲಿ ನಡೀತಾ ಇದೆ. ಇನ್ನೊಂದು 2 ದಿನಗಳಲ್ಲಿ ಈ ಒಂದು ಚರ್ಚೆಗೆ ಸ್ಪಷ್ಟ ರೂಪ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಒಂದು ವೇಳೆ ಈ ರೀತಿಯ ರಾಜಕೀಯ ಸಮೀಕರಣ ದಾವಣಗೆರೆ ಜಿಲ್ಲೆಯಲ್ಲಿ ಏನಾದರೂ ರಚನೆ ಆಗಿದ್ದೇ ಆದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳ ಗೆಲುವು ಅತ್ಯಂತ ಕಠಿಣ ಅಂದೇ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಕುರುಬ ಮತದಾರರು ಅತ್ಯಂತ ಹೆಚ್ಚಾಗಿದ್ದಾರೆ. ಅಲ್ಪಸಂಖ್ಯಾತರು ಮತಗಳು ಕೂಡ ವಿನಯ್ ಕುಮಾರ್ ಪರವಾಗಿ ಇದ್ದಾವೆ. ಹಾಗೂ ಬಿಜೆಪಿಯಲ್ಲಿರ್ತಕ್ಕಂಥ ಬಂಡಾಯ ಒಂದು ನಾಯಕರ ತಂಡ ಬಹುದೊಡ್ಡದಿದೆ. ಈ ಎರಡೂ ತಂಡದ ನಾಯಕರು ಒಗ್ಗೂಡಿದ್ದೇ ಆದ್ರೆ ಬಿಜೆಪಿಯ ಹಾಗೂ ಕಾಂಗ್ರೆಸ್ನ ಮತಗಳನ್ನ ಈ ಒಂದು ತಂಡ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ರೀತಿಯ ಒಂದು ಹೊಸ ಚರ್ಚೆ ಜಿಲ್ಲಾ ರಾಜಕಾರಣದಲ್ಲಿ ಇದೀಗ ಆರಂಭಗೊಂಡಿದ್ದು ಇನ್ನೊಂದೆರಡು ದಿನಗಳಲ್ಲಿ ಈ ಒಂದು ಕುರಿತು ಸ್ಪಷ್ಟನೆ ಸಿಗುತ್ತೆ. ಆ ಒಂದು ಸ್ಪಷ್ಟನೆ ಸಿಕ್ಕ ನಂತರ ಎರಡೂ ತಂಡಗಳಿಂದ ಒಬ್ಬ ಕಾಮನ್ ಅಭ್ಯರ್ಥಿಯ ಕಣಕ್ಕಿಳಿದಿದ್ದೇ ಆದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳಿಗೆ ಅತ್ಯಂತ ದೊಡ್ಡ ಹಿನ್ನಡೆ ಉಂಟಾಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಹುತೇಕ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಪ್ರಮುಖ ನಾಯಕರು ವಿನಯ್ ಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಈಗ ಕೈ ತಪ್ಪಿದೆ. ಇನ್ನೊಂದ್ ಕಡೆ ಬಿಜೆಪಿಯ ಅನೇಕ ಪ್ರಮುಖ ನಾಯಕರೇ GM ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರ್ದು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ರು. ಆದ್ರೆ ಕೊನೆಗೂ ಕೂಡ ಬಿಜೆಪಿ GM ಕುಟುಂಬಕ್ಕೆ ಮಣೆ ಹಾಕಿದೆ. ಈ ಕಾರಣಕ್ಕೆ ಎರಡೂ ಪಕ್ಷಗಳಿಂದ ಬಂಡೆದ್ದಿರ್ತಕ್ಕಂಥ ಪ್ರಮುಖ ನಾಯಕರು ಇದೀಗ ಒಗ್ಗೂಡಿ ಚುನಾವಣೆಯನ್ನ ಎದುರಿಸಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಕಾದ್ ನೋಡೋಣ ಈ ಒಂದು ಫಾರ್ಮುಲಾ ಯಾವ ರೀತಿಯ ವರ್ಕೌಟ್ ಆಗಬಹುದು. ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಸೋಲಿಗೆ ಈ ಒಂದು ಹೊಸ ಸಮೀಕರಣ ಕಾರಣವಾಗುತ್ತಾ ಅಥವಾ ಎರಡೂ ಪಕ್ಷದ ಅಸಮಾಧಾನಿತರನ್ನ ಎರಡೂ ಪಕ್ಷದ ಪ್ರಮುಖ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಸಭೆಯನ್ನ ಕರೆದು ಕೂತು ಮಾತಾಡಿ ಸಮಾಧಾನಗೊಳಿಸ್ತಾರ ಅಥವಾ ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುದೊಡ್ಡ ಬಂಡಾಯ ಆಗುತ್ತಾ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾದ್ ನೋಡೋಣ ಸ್ನೇಹಿತರೆ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ವಿಶಿಷ್ಟ ಮಾದರಿಯ ಒಂದು ಸ್ಫೋಟಕ ಮಾಹಿತಿಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.